ವಜೀಭಾಯಿ ವಾಲಾಗೆ ತಾವು ನೋಡ್ತಾ ಇದ್ದ ದೃಶ್ಯದಲ್ಲಿ ನೇರವಾಗಿ ರಾಜಭವನಕ್ಕೆ ಹೋಗ್ತಾ ಇರ್ತಕ್ಕಂಥ ದೃಶ್ಯಗಳು ವೀಕ್ಷಕರೇ. ಈಗಾಗಲೇ ವಿಧಾನಸಭಾ ಸೌಧದ ಇಂದ ನೇರವಾಗಿ ರಾಜಭವನಕ್ಕೆ ಯಡಿಯೂರಪ್ಪ ತೆರಳುತ್ತಾ ಇರೋ ದೃಶ್ಯಗಳು. ನೇರವಾಗಿ ಕೆಂಗಲ್ ಹನುಮಂತಿ ಗೇಟ್ನ ಮೂಲಕ ರಾಜಭವನಕ್ಕೆ BS ಯಡಿಯೂರಪ್ಪ ತೆರಳಿದ್ದಾರೆ. ರಾಜೀನಾಮೆ ಪತ್ರವನ್ನು ಸಲ್ಲಿಸಲಿಕ್ಕೆ ರಾಜಭವನಕ್ಕೆ ತೆರಳಿದ್ದಾರೆ. ಸೊ ಇವತ್ತು ನಡೆದಂಥ ಬಿಗ್ ಪೊಲಿಟಿಕಲ್ ಡ್ರಾಮಾ, ಸದನದಲ್ಲಿ ನಡೆದಂಥ ವಿಶ್ವಾಸಮತ ಯಾಚನೆ, ಅದಕ್ಕೂ ಮುನ್ನವೇ BS ಯಡಿಯೂರಪ್ಪ ಭಾವುಕ ಭಾಷಣ ಮಾಡಿ ರೈತರು, ದಲಿತರು, ಕಾರ್ಮಿಕರು, ರಾಜ್ಯದ ಮೂಲೆ ಮೂಲೆಗೂ ಇರ್ತಕ್ಕಂಥ ಸಮಸ್ಯೆಗಳಿಗೆ ವಿರುದ್ಧ ನಾನು ಹೋರಾಟ ಮಾಡಿದ್ದೇನೆ, ಸಮಸ್ಯೆಗಳನ್ನು ಬಗೆಹರಿಸಕ್ಕೆ ಹೋರಾಟ ಮಾಡಿದ್ದೇನೆ, ನಾನು ಅಧಿಕಾರಕ್ಕಾಗಿ ಹೋರಾಟ ಮಾಡಿಲ್ಲ, ಸೊ ಅಧಿಕಾರ ಇಲ್ಲದೆ ಹೋದರೆ ಸತ್ತು ಹೋಗ್ತೀನಿ ಅಂತ ಕೆಲವರು ಹೇಳಿದ್ದಾರೆ. ನಾನು ಹಾಗೆ ಹೇಳ್ತಕ್ಕಂಥವನಲ್ಲ, ನನ್ನ ಕೈಕಾಲಲ್ಲಿ ಶಕ್ತಿ ಇದೆ, ಹೋರಾಟ ಮಾಡ್ತೇನೆ, ಹಾಗಾಗಿ ನಾನು ಬಹುಮತವನ್ನು ಕೋರ್ತಾ ಇಲ್ಲ, ನಾನು ರಾಜೀನಾಮೆಯನ್ನು ಇಲ್ಲಿ ಸೂಚಿಸಿ ರಾಜೀನಾಮೆ ಘೋಷಣೆ ಮಾಡಿ ರಾಜಭವನಕ್ಕೆ ಹೋಗ್ತಾ ಇದ್ದೀನಿ ಅಂತೇಳಿ BS ಯಡಿಯೂರಪ್ಪ ನೇರವಾಗಿ ರಾಜಭವನಕ್ಕೆ ತೆರಳಿದ್ದಾರೆ. ವಿಶ್ವಾಸಮತ ಯಾಚನೆಗೆ ಮುನ್ನ BS ಯಡಿಯೂರಪ್ಪ ಸರಿಯಾಗಿ 3:44 ನಿಮಿಷಕ್ಕೆ ತಮ್ಮ ಭಾಷಣವನ್ನು ಪ್ರಸ್ತಾವ ಮಂಡಿಸ್ತಾ ಇದ್ದ ಭಾಷಣವನ್ನು ಶುರು ಮಾಡಿ ಸರಿಯಾಗಿ 25 ನಿಮಿಷಗಳ ಕಾಲ BS ಯಡಿಯೂರಪ್ಪ ಭಾವುಕ ಭಾಷಣವನ್ನು ಮಾಡಿದ್ರು. ಯಾವ ರೀತಿಯಾಗಿ ತಮ್ಮ ಹೋರಾಟದ ಹಿನ್ನೆಲೆ ಮತ್ತು ಯಾರ್ಯಾವ ವರ್ಗಗಳ ಪರವಾಗಿ ನಾನು ಹೋರಾಟ ಮಾಡಿದೆ, ಸೊ ಉಳುವವನಿಗೆ ಭೂಮಿ ಕೊಡಿಸೋಕ್ಕಂಥ ಹೋರಾಟ ಇರ್ಬೋದು, ರೈತರ ಹೋರಾಟ ಇರ್ಬೋದು, ಬೆಂಬಲ ಬೆಲೆ ಹೋರಾಟ ಇರ್ಬೋದು, ನೀರಾವರಿ ವಿಚಾರ ಇರ್ಬೋದು, ನಾನು ವಸಂತ ಬಂಗ್ಯಾರ ಜೊತೆಗೆ ಇಬ್ಬರು ಸದಸ್ಯರು ಸದನದಲ್ಲಿ ಹೋರಾಟ ಮಾಡ್ತಾ ಇದ್ದ ಸಂದರ್ಭದಿಂದ ಇಲ್ಲಿವರೆಗೂ ಕೂಡ ನಾನು ಹೋರಾಟದ ಹಿಂದೆ ಬಂದವನು, ಹಾಗಾಗಿ ಅಧಿಕಾರಕ್ಕಾಗಿ ನಾನು ಹೋರಾಡಿದವನಲ್ಲ, ಈಗಲೂ ಕೂಡ ನಾನು ಅಧಿಕಾರಕ್ಕಾಗಿ ವಿಶ್ವಾಸಮತವನ್ನು ಸಾಬೀತು ಮಾಡೋ ಗೋಜಿಗೆ ಹೋಗಲ್ಲ, ನಾನು ಈಗ ನೇರವಾಗಿ ಇಲ್ಲಿ ರಾಜೀನಾಮೆಯನ್ನು ಘೋಷಣೆ ಮಾಡಿ ರಾಜಭವನಕ್ಕೆ ಹೋಗ್ತೇನೆ, ನಿಮಗೆಲ್ಲರೂ ಕೂಡ ನಮಸ್ಕಾರ ಅಂಥೇಳಿ BS ಯಡಿಯೂರಪ್ಪ ರಾಜಭವನಕ್ಕೆ ತೆರಳಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸ್ತಾರೆ. ಸೊ JDS ಕಾಂಗ್ರೆಸ್ನ ಒಗ್ಗಟ್ಟು ಕೊನೆಗೂ ಕೂಡ ಜಯ ಆಗಿದೆ, ಒಗ್ಗಟ್ಟಿಗೆ ಜಯ ಸಿಕ್ಕಿದೆ. ಸೊ ಕೊನೆ ಹಂತದಲ್ಲಿ ನಡೆದಂಥ ನಾಟಕೀಯ ಬೆಳವಣಿಗೆಗಳ ಹಿನ್ನೆಲೆ ಪ್ರತಾಪಗೌಡ ಪಾಟೀಲ್, ಆನಂದ್ ಸಿಂಗ್ ಕೂಡ ಸದನಕ್ಕೆ ಬಂದರು. ಸೊ ಬಂದ ನಂತರ ಇಡೀ ಯಡಿಯೂರಪ್ಪನವರ ಮುಖದಲ್ಲಿ ಒಂದು ಹತಾಶೆ, ಒಂದು ನಿರಾಶೆ, ಒಂದು ಬೇಸರ ಇತ್ತು. ಹಾಗಾಗಿ ಕೊನೆ ಕ್ಷಣದ ಪ್ರಯತ್ನಗಳು ಕೂಡ ಯಡಿಯೂರಪ್ಪನವರು ಕೈ ಹಿಡಿಲಿಲ್ಲ. ಯಾವ ರೀತಿಯಾಗಿ ಅವರು ಅದನ್ನು ಒಪ್ಪಿಕೊಂಡ್ರು, ನಾನು ಆತ್ಮಸಾಕ್ಷಿಯ ಮತಗಳನ್ನು ಕೇಳಿದೆ, ಆದರೆ ಆತ್ಮಸಾಕ್ಷಿ ಮತಕ್ಕೆ ನೀಡಲಿಕ್ಕೆ ತಾವು ಅವಕಾಶವೇ ಕೊಡಲಿಲ್ಲ. ಆ ಗೆದ್ದಂಥ ಸದಸ್ಯರನ್ನು ಕೂಡ ಹಾಕಿದ್ರಿ, ಅವರು ಮೊಬೈಲ್ ಕೂಡ ಸಿಗಲಿಲ್ಲ, ಅವ್ರ ಹೆಂಡತಿ ಮಕ್ಕಳು ಕೂಡ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಯಾವ ರೀತಿಯಾಗಿ ತಾವು ಅಪಹರಣದ ರೀತಿ ಶಾಸಕರನ್ನು ಇಟ್ಕೊಂಡಿದ್ರಿ. ಹಾಗಾಗಿ ನಿಮ್ಮ ರಾಜಕೀಯಕ್ಕೆ ಜಯ ಆಗಲಿ, ಆದರೆ ನಾನು ಜನತಾ ಜನಾರ್ದನ ಮುಂದೆ ಹೋಗ್ತೀನಿ, ನಿಮ್ಮ ಒಗ್ಗಟ್ಟಿನ ವಿರುದ್ಧ ಹೋರಾಟ ಮಾಡ್ತೀನಿ, ರಾಜ್ಯಪಾಲರ ಬಳಿಗೆ ಹೋಗ್ತಾ ಇದ್ದೀನಿ, ನಾನು ವಿಶ್ವಾಸಮತ ಕೋರಲ್ಲ ಅಂತ ಹೇಳಿ ರಾಜೀನಾಮೆಯ ನಿರ್ಧಾರವನ್ನು ಯಡಿಯೂರಪ್ಪ ಇವತ್ತು ಸದನದಲ್ಲಿ ಘೋಷಣೆ ಮಾಡಿ ಈಗ ರಾಜಭವನಕ್ಕೆ ತೆರಳಿದ್ದಾರೆ.